ಒಂದು 80 ಲಕ್ಷ ಎತ್ಕೊಬ ಲಾಡ್ಜ್ ಓಪನ್ ಮಾಡ್ಬಿಡೋಣ ನಾವೇ ಅಂತಾನೆ. ಇವಾಗ ನೋಡಿದ್ರೆ ಒಳ್ಳೇದು ಅಂತ ಅವನೇ ಇವನು ಇಲ್ಲ ಕುಡ್ದವನ ಅಂತ ಗೊತ್ತಾಯ್ತಾ ಇಲ್ಲ. ಅದು ತಪ್ಪಿದು. ನಮ್ಗೆ ಲಾಸ್ ಆಗುತ್ತೆ ಅವ್ನಿಗೆ, ಬಿಸ್ನೆಸ್ ಮ್ಯಾನಂಗೆ ಲಾಸು. ಇವಾಗ ನಾನು ಅನ್ಕೋ ನಮ್ಮ ಲವರ್ನ ಕರ್ಕೊಂಡು ಹೋಗ್ತೀನಿ, ಓಯ್ರಮ್ ಇಲ್ಲ ಮನೆ ಕರ್ಕೊಂಡೋಗಲ್ಲ, ಎಲ್ಲಿ ಕರ್ಕೊಂಡೋಗ್ಲಿ, ಎಲ್ಲಾನು ಇದು ಕರ್ಕೊಂಡೋಗಲ್ಲ, ಇದು ಏನದು ಗೊಬ್ಬರಕ್ಕ ಕಾಡ್ಕ ಅಲ್ಲಿಗೆ ಇಲ್ಲಿ ಕರ್ಕೊಂಡೋಗಲ್ಲ, ಓಯ್ರಮ್ ಇದ್ರೆ ಬೆಸ್ಟು. ಹೋಗೋದು ತಪ್ಪಲ್ವಾ? ಏನ್ ತಪ್ಪು? ಇವಾಗ ನಡೀತಾ ಇರೋದು ಅದೇನೇ ಮೇಡಮ್ ಇವಾಗ ದುನಿಯಾದಲ್ಲಿ. ಅದು ಲಾಂಗ್ ಹೋದ್ರೆ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಮೇಡಮ್, ಎಲ್ಲರೂ ಸೇರಿಕೊಂಡು ಫ್ಯಾಮಿಲಿ ಥರ ಹೋಗ್ಬೇಕು. ಯಾಕಂದರೆ ಸಿಂಗಲಾಗಿ ಹೋಗೋದು ಅನಾಹುತ ಕಾರಣ ಆಗುತ್ತೆ. ಹೆಣ್ಮಕ್ಳು ಎಲ್ಲ ಫ್ರೆಂಡ್ಸ್ ಅಂತ ಇದು ಮಾಡ್ತಾರೆ, ಫ್ರೆಂಡ್ಸಲ್ಲೇ ಇವಾಗ ತುಂಬ ಕಿರಿಕಿರಿಗಳಾಗ್ತಾ ಇರೋದು, ಕೊಲೆಗಳಾಗ್ತಾ ಇರೋದು. ಕೆಲವೊಂದು ಮದುವೆ ಆಗಿದೆ ಅಂತಲೂ ಸುಳ್ಳು ಡಾಕ್ಯುಮೆಂಟು ಕೊಟ್ಟು ಇದು ಮಾಡ್ಬೋದು. ಕ್ರೈಮ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ಒಳ್ಳೇದು ಇದು ಮಾಡಿದ್ದು. ಬಿಸ್ನೆಸ್ ಮಾಡ್ತೀನಿ ಅಂದರೆ ಮಚ್ಚ ಏನು ಬೇಡ, ಒಂದು 80 ಲಕ್ಷ ಎತ್ಕೊಬ ಲಾಡ್ಜ್ ಓಪನ್ ಮಾಡ್ಬಿಡೋಣ ನಾವೇ ಅಂತಾನೆ. ಇವಾಗ ನೋಡಿದ್ರೆ ಒಳ್ಳೇದು ಅಂತ ಅವನೇ ಇವನು ಇಲ್ಲ ಕುಡ್ದವನ ಅಂತ ಗೊತ್ತಾಯ್ತಾ ಇಲ್ಲ. ಅಯ್ಯೋ ಹಂಗೆಲ್ಲ ಮಾತಾಡ್ಬಾರ್ದು. ಸರಿ, ಇವಾಗ ಹೇಳಿ, ಈ ರೂಲ್ಸ್ ಮಾಡಿರೋದು ಎಷ್ಟು ಒಳ್ಳೇದಂತ ಅನಿಸ್ತು? ಯಾಕಂದರೆ ಮದುವೆ ಆಗಿರೋರ್ಗೆ ಮಾತ್ರ ಇನ್ಮೇಲೆ ಎಂಟ್ರಿ ಅಂತ ಹೇಳಿದ್ದಾರೆ. ಅದು ತಪ್ಪಿದು. ನಮ್ಗೆ ಲಾಸ್ ಆಗುತ್ತೆ ಅವ್ನಿಗೆ, ಬಿಸ್ನೆಸ್ ಮ್ಯಾನಂಗೆ ಲಾಸು. ಇವಾಗ ನಾನು ಅನ್ಕೋ ನಮ್ಮ ಲವರ್ನ ಕರ್ಕೊಂಡು ಹೋಗ್ತೀನಿ, ಓಯ್ರಮ್ ಇಲ್ಲ ಮನೆ ಕರ್ಕೊಂಡೋಗಲ್ಲ, ಎಲ್ಲಿ ಕರ್ಕೊಂಡೋಗ್ಲಿ, ಎಲ್ಲಾನು ಇದು ಕರ್ಕೊಂಡೋಗಲ್ಲ, ಇದು ಏನದು ಗೊಬ್ಬರಕ್ಕ ಕಾಡ್ಕ ಅಲ್ಲಿಗೆ ಇಲ್ಲಿ ಕರ್ಕೊಂಡೋಗಲ್ಲ, ಓಯ್ರಮ್ ಇದ್ರೆ ಬೆಸ್ಟು. ಇವಾಗ ಲವರ್ ಇದ್ರೆ ನೀವು ಮನೇಲಿ ಹೇಳ್ಬಿಟ್ಟು ಮದುವೆ ಆಗ್ತೀರಾ ಅಲ್ವಾ? ಯಾರು ಆಗಲ್ವಾ? ಮದುವೆ ಆಗ್ತೀರಿ. ಇವಾಗ ಅವಳು ಬೇಕಾ ನಾನು ತೊಳ್ಕೊಬೇಕು, ನಂಗೆ ಬೇಕು ನಾನು ತೊಳ್ಕೊಬೇಕು. ಹಾಂ, ಅವರೇ ನೀವು ತಿಳ್ಕೊಳ್ಳೋದಕ್ಕೆ ಓಯರಮ್ಗೆ ಹೋಗ್ತೀರಾ? ಹ್ಞೂ ಹೋಗ್ಲೇಬೇಕು. ಏನು ಬಿಸಿ ರಕ್ತ ಏನು ಮಾಡೋದು? ನಾವು ಒಯ್ತೀರಿ, ಅವರು ಬರ್ತಾರೆ. ಇವಾಗ ಹುಡುಗಿರೇ ಕರೀತಾರೆ, ಏನು ಮಾಡೋದಪ್ಪ ನಾವು, ಏನು ಮಾಡೋದು? ವೈರಮ್ ಬುಕ್ ಮಾಡೋಣ, ನನ್ನ ಪುಟ್ಗೆ ವೈರಮ್ ಮ್ಯಾರೇಜ್ ಆಗಿರ್ಬೇಕು, ಹಂಗೆ ಮದುವೆ ಆಗ್ಬಿಟ್ಟು ಹೋಗೋಣ ಇದಕ್ಕೆ ವೈರಮ್ಗೆ. ಹೋಗೋದು ತಪ್ಪಲ್ವಾ? ಏನು ತಪ್ಪು? ಇವಾಗ ನಡೀತಾ ಇರೋದು ಅದೇನೇ ಮೇಡಮ್ ಇವಾಗ ದುನಿಯಾದಲ್ಲಿ ನಡೀತಾ ಇರೋದು. ಇವಾಗ ಅದೇನೇ, ನೀವು ಎಲ್ಲನೂ ನೋಡಿ, ಕಾಲ ಕೆಟ್ಟಾಗದೆ, ಕಲಿಯುಗ ಅನ್ನೋದು ಅದಕ್ಕೇನೆ. ಇನ್ನೇನಿಗೆ ಅದೇ ಇದು ಲಾಸೆ. ನಾನು ಓಪನಾಗಿ ಹೇಳ್ತೀನಿ, ಅವನಿಗೂ ಲಾಸೆ, ಜನಗಳಿಗೂ ತೊಂದರೆನೇ ಇದು. ನೋಡ್ಕೊ, ಆಮೇಲೆ ಎಲ್ಲನ ನೈಟು ಆದರೆ ನೋಡಿ ಸೆಟ್ರ್ ಪಕ್ಕದೆಲ್ಲ ಅಲ್ಲಿ ಗಾಡಿ ನಾವು ಹೋಗೋವಾಗೆ ಕಾಣಿಸ್ಬಿಡ್ತಾರೆ. ಅದಿದ್ರೆ ಈಸಿ. ನನ್ನ ಪ್ರಕಾರ ಇದು ರಾಂಗೆ. ಇದು ಸರ್, ಮೊದಲೆಲ್ಲ ಓಯ್ ರೂಮ್ಸ್ಗೆ ಯಾರಾದ್ರೂ ಕೂಡ ಅಲೋ ಮಾಡ್ತಾ ಇದ್ರು. ಸೊ ಒಂದೊಂದು ಕಡೆ ಅಂತೂ ಪ್ರೂಫ್ ಕೂಡ ತಗೊಳ್ತಾ ಇರಲಿಲ್ಲ. ಸೊ ಇವಾಗ ಮ್ಯಾರಿಡ್ ಕಪಲ್ಸಿಗೆ ಮಾತ್ರ ಅಂತ ರೂಲ್ಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಅಂದರೆ ಮದುವೆ ಆಗಿರೋರಿಗೆ ಮಾತ್ರ ಓಯ್ ರೂಮ್ಸ್ಗೆ ಎಂಟ್ರಿ. ಸೊ ಯಾವ ಹುಡುಗಿ ಹೋದ್ರ ಮೇಲೆ ಎಂಟ್ರಿ ಇರಲ್ಲ ಅಂತ ಏನು ಹೇಳ್ತಾರೆ ಇದ್ರ ಬಗ್ಗೆ? ನಮಸ್ತೆ ಮೇಡಮ್. ಇವಾಗ ಬಂದ್ಬಿಟ್ಟು ಎಲ್ಲರೂ ಕಾಮನ್ನಾಗಿ ಹೋಯ್ತಾ ಇದ್ದಾರೆ ಓಯೋ ರೂಮ್ಗೆ. ಏನಂದ್ರೆ ತುಂಬ ಇದಾಗ್ತಿದೆ, ಇಶ್ಯೂ ಆಗ್ತಿದೆ. ಅದರಿಂದ ಅದೆಲ್ಲ ಬ್ಯಾನ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಮೇಡಮ್. ಏನಕ್ಕಂದರೆ ನಮಗೆ ಒಳ್ಳೆಯವರು ಫ್ಯಾಮಿಲಿ ಅವ್ರಿಗೆ ಆದಾಗ ಪಾಪ ಅವ್ರಿಗೆ ರೂಮ್ಸ್ಗಳು ಸಿಗೋಲ್ಲ. ಇವ್ರು ಬಂದು ದುಡ್ಡಿಗೋಸ್ಕರ ಯಾರು ಏನೇನೋ ಮಾಡಿ ಇದು ಮಾಡಿ ಫುಲ್ಲು ಹಳ್ಳೆ ನಡೆಸ್ತಾ ಇದ್ದಾರೆ. ಅದರಿಂದನೇ ಸುಮಾರು ಕೇಸ್ಗಳು ಆಗಿದೆ. ಅದರಿಂದನೇ ಮರ್ಡರ್ಸು, ರೇಪ್ಸು ಎಲ್ಲ ಬಂದು ಒಬ್ಬರು ಕರ್ಕೊಂಬಂದು 5-6 ಜನ ಮಾಡೋದು, ಈ ಥರ ಎಲ್ಲ ಮಾಡಿ ತುಂಬಾ ಮಾಡಿದ್ದಾರೆ. ಓಯೋ ರೂಮೆಲ್ಲ ಬ್ಲ್ಯಾಕ್ ಮಾಡಬೇಕು. ಏನಿದ್ರು ಫ್ಯಾಮಿಲಿಗಳಾದಮೇಲೆ ಅವ್ರವರು ಸ್ವಂತವ್ರ ಮನೆಗೆ ಹೋಗಿ ಅಲ್ಲಿ ಅವರು ಫಸ್ಟ್ ನೈಟ್ ಎಲ್ಲ ಮಾಡ್ಕೊಬೇಕು ನಾನು ಕೇಳ್ಕೊತೀನಿ. ಅಲ್ಲ, ಇವಾಗ ಅದು ರೂಲ್ಸ್ ಮಾಡಿದ್ದಾರೆ, ಮದುವೆ ಆದವ್ರಿಗೆ ಮಾತ್ರ ಎಂಟ್ರಿ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಎಷ್ಟು ಒಳ್ಳೇದಾಯ್ತು ಇದರಿಂದ ಅಂತ? ಅದು ಬಂದು ಒಂದು ಅನುಕೂಲಕ್ಕೆ ಲವರ್ಸ್ ಅವರು ಇವರು ಮಾಡಿದ್ರೆ ಹೋಗಿ ಇದು ಮಾಡ್ತಾರೆ, ಒಂದು ಎಂಜಾಯ್ಮೆಂಟ್ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಅನುಕೂಲ ಇತ್ತು. ತುಂಬ ಇಶ್ಯೂಸು ಬೇರೆ ಥರ ರೀತಿಯಲ್ಲಿ ಆಗಿದ್ದಕ್ಕೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ಆದಷ್ಟು ಫ್ಯಾಮಿಲಿಗಳು ಇದು ಮಾಡ್ಕೊಳ್ಳಿ, ಅವ್ರವ್ರ ರಿಲೇಷನ್ಶಿಪ್ಪು ಇಲ್ಲ ಒಳ್ಳೆ ಇದು ನೋಡಿ, ಲಾರ್ಜಸ್ಸು ಅದು ಇದು ನೋಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದರಿಂದ ಕ್ರೈಮ್ ಕಡಿಮೆ ಆಗುತ್ತೆ ಇನ್ನು ಮುಂದೆ ಅಂತ ಅನ್ಸುತ್ತಾ? ಕ್ರೈಮ್ ಬಂದು ಅವರು ಇದು ಮಾಡ್ಕೊಬೇಕು ಮೇಡಮ್. ಯಾಕಂದರೆ ಜನಗಳು ಹೆಂಗಂತ ಹೇಳೋಕ್ಕಾಗಲ್ಲ. ಇವತ್ತು ಪಾಪ ಒಂದು ಹುಡುಗಿನ ಪಾಪ ಗಿಮ್ಸಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಅತ್ಯಾಚಾರಗಳು ಸುಮಾರು ಆಗ್ತಾಯಿದೆ ಅದು. ಸೊ ಅದರಿಂದ ಅವರು ಹೆಣ್ಮಕ್ಳು ಹುಷಾರಾಗಿರ್ಬೇಕಂತ ಕೇಳ್ಕೊತಾ ಇದ್ದೀವಿ. ನಾವು ಇಡೀ ಬಂದು ದೇವ್ರನ್ನ ಮುಗಿತೀವಿ, ಅಮ್ಮನ ಭಕ್ತರು ನಾವೆಲ್ಲ. ಹೆಣ್ಮಕ್ಳು ನಮ್ಮ ಮನೆ ಆಗಿರೋ ತುಂಬ ಇದಾಗತ್ತೆ. ಸೊ ಅವರು ಆದಷ್ಟು ಜಾಗರೂಕತೆಯಿಂದ ಇರಬೇಕಂತ ನಾನು ಕೇಳ್ಕೊತಾ ಇದ್ದೀವಿ. ಸರ್, ಇವಾಗ ಫ್ರೆಂಡ್ಸ್ ಇರ್ತಾರೆ ಅಂದ್ಕೊಳ್ಳಿ, ಒಂದು ಹುಡುಗಿರು ಫ್ರೆಂಡ್ಸ್ ಕೂಡ ಇರ್ತಾರೆ. ಸೊ ಅಂಥವ್ರೆಲ್ಲ ಲಾಂಗ್ ಹೋದಾಗ ಅಥವಾ ಟ್ರಿಪ್ ಹೋದಾಗ ಸೊ ಅಂಥವರಿಗೆ ಈ ರೂಲ್ಸ್ ಪ್ರಾಬ್ಲಮ್ ಆಗ್ಬೋದಾ ಅಂತ? ಅದು ಲಾಂಗ್ ಹೋದರೆ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಮೇಡಮ್, ಎಲ್ಲರೂ ಸೇರಿಕೊಂಡು ಫ್ಯಾಮಿಲಿ ಥರ ಹೋಗಬೇಕು. ಯಾಕಂದರೆ ಸಿಂಗಲಾಗಿ ಹೋಗೋದು ಅನಾಹುತ ಕಾರಣ ಆಗುತ್ತೆ. ಹೆಣ್ಮಕ್ಳು ಎಲ್ಲ ಫ್ರೆಂಡ್ಸ್ ಅಂತ ಇದು ಮಾಡ್ತಾರೆ, ಫ್ರೆಂಡ್ಸಲ್ಲೇ ಇವಾಗ ತುಂಬ ಕಿರಿಕಿರಿಗಳಾಗ್ತಾ ಇರೋದು, ಕೊಲೆಗಳಾಗ್ತಾ ಇರೋದು, ಅನ್ನೆಸ್ಪಡ್ ಎಲ್ಲ ರೀತಿಯಲ್ಲೂ ಆಗ್ತಾಯಿದೆ. ದಯವಿಟ್ಟು ಯಾರನ್ನೂ ನಂಬೇಡಿ, ಫ್ರೆಂಡ್ಸ್ ಅಂದ್ಬಿಟ್ಟು. ಹೆಣ್ಮಕ್ಳು ನೀವು ಜಾಗರೂಕತೆಯಿಂದ ಇರಿ, ನಿಮ್ಮ ತಂದೆ ತಾಯಿ ನಂಬಿ, ನಿಮ್ಮ ರಿಲೇಷನ್ಶಿಪ್ನ ನಂಬಿ ಬಿಟ್ಟರೆ ಇನ್ಯಾರನ್ನೂ ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ?
ಸರ್ ಮೊದಲೆಲ್ಲ ಓಯೋ ರೂಮ್ಸಿಗೆ ಯಾವ ಹುಡುಗಿ ಯಾರು ಹೋದ್ರು ಕೂಡ ಎಂಟ್ರಿ ತೊಗೊಳ್ತಾ ಇದ್ರು. ಸೊ ಆಧಾರ್ ಕಾರ್ಡ್ ಕೂಡ ಒಂದೊಂದು ಕಡೆ ತೊಗೊಳ್ತಾ ಇರಲಿಲ್ಲ. ಸೊ ಇವಾಗ ಮದುವೆ ಆಗಿರೋರಿಗೆ ಮಾತ್ರ ಅಂತ ಕಡ್ಡಾಯ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆಯದೇ ಅದು, ಅದ್ರ ಬಗ್ಗೆ ಅದು ಒಳ್ಳೆಯದೇ. ಏನಪ್ಪ ಅಂತ ಅಂದರೆ ಮಿಸ್ಯೂಸ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಅದು ಈಗ ನಾವು ಎಲ್ಲ ಆಚೆ ಸೈಡ್ ಹೋದ್ರೂ ಈಗ ನಮಗೆ ಗೊತ್ತಿರಲ್ಲ, ನಾವು ಓಯನ್ನ ನೋಡ್ಬೇಕಾಗತ್ತೆ, ಇಲ್ಲಾಂದರೆ ಡೈರೆಕ್ಟಾಗಿ ಹೋಗಿ ಬುಕ್ ಮಾಡಬೇಕಾಗತ್ತೆ. ಅದರಿಂದ ತುಂಬ ಒಳ್ಳೆಯದೇ. ಆಗ ಅದರಿಂದ ಸ್ವಲ್ಪ ಹುಡುಗಿ ಹೋಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಸರ್ ಇನ್ನೊಂದು ಯೋಚನೆ ಮಾಡೋದ್ರೆ ಅಂದರೆ ಫ್ರೆಂಡ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ, ಎಲ್ಲಾದರೂ ಓದೋಕೆ ಇರ್ಬೋದು ಅಥವಾ ಟ್ರಿಪ್ ಹೋಗಿರ್ತಾರೆ. ಸೊ ಅಂಥವ್ರಿಗೆ ಇದು ರೂಲ್ಸು ತೊಂದರೆ ಆಗುತ್ತಾ ಅಂತ ಅದರಿಂದ? ರೂಲ್ಸು ಅದು ಮೊದಲಿಂದನೇ ಇದೆ, ಇವಾಗಿಂದ ಅಂತಲ್ಲ. ID ಕಾರ್ಡು ಮತ್ತು ಬ್ಯಾಚುಲರ್ ಇದ್ದವರಿಗೆ ಯಾರಿಗೂ ಕೊಡಲ್ಲ. ಹುಡುಗಿಯರಿದ್ದರೆ ಸಪ್ರೇಟು, ಹುಡುಗರಿದ್ದರೆ ಅದಕ್ಕೆ ಕೊಟ್ಟೇ ಕೊಡ್ತಾರೆ. ಆದರೆ ನೀವು ಹುಡುಗಿ ಹೋದರೆ ಕೊಡಲ್ಲ. ಅದು ಇವಾಗಿಂದ ಅಂತಲ್ಲ, ಮೊದಲಿಂದನೂ ಇದೆ. ಅದು ತಪ್ಪು, ಅದು ಕೊಡಬಾರ್ದು. ಅದು ಮೊದಲೆಲ್ಲ ಕೊಡ್ತಾ ಇದ್ರು, ಹುಡುಗಿ ಹೋದ್ರು ಕೊಡ್ತಾ ಇದ್ರಲ್ಲ? ಇಲ್ಲ ಕೆಲವೊಂದು ಯಾವುದೋ ಮಾಡ್ತಾ ಇದ್ದಾರೆ ಅಂತ ಅಂದರೆ ಎಲ್ಲರೂ ಆ ಥರ ಮಾಡಲ್ಲ. ಆದರೆ ಅದು ತಪ್ಪು, ಅದು ಆ ಥರ ಕೊಡೋಕೆ ಹೋಗಬಾರ್ದು. ಇನ್ನೊಂದು, ನಾವು ಇವತ್ತು ಪಬ್ಲಿಕ್ ಅಂದರೆ ನಿಮ್ಮ ಈ ಥರ ಮಾತಾಡ್ಸ್ದಾಗಲೇ ಇನ್ನೊಬ್ರು ಹೇಳಿದ್ದಾರೆ, ಇವಾಗಲೂ ಕೂಡ ಅಷ್ಟೇ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಕೊಡ್ತಾರೆ. ಸೊ ಕೊಟ್ಬಿಡ್ತಾರೆ ಜನಗಳು, ಹಂಗೇನಿಲ್ಲ, ದುಡ್ಡು ಮಾಡಬೇಕಷ್ಟೇ ಅಂತ ಹೇಳ್ತಾ ಇದ್ರು. ಎಲ್ಲ ಕಡೆ ಕರಪ್ಷನ್ ಇದ್ದೇ ಇದೆ ಮೇಡಮ್. ದುಡ್ಡು ಅಂತ ಅಂದರೆ ಎಲ್ಲರೂ ಇದು ಮಾಡ್ತಾರೆ. ಆದರೆ ಕೆಲವೊಂದು ಎಲ್ಲ ಹೋಟ್ಲುಗಳು ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಆ ಥರ ಇರುತ್ತೆ. ಪಬ್ಲಿಕ್ ಆ ಥರ ಕೆಲವೊಂದು ಇರುತ್ತೆ, ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸರ್ ಇವಾಗ ಯೋಚನೆ ಮಾಡಿ ಮದುವೆ ಆಗಿರೋರು ಮಾತ್ರ ಕಡ್ಡಾಯ ಅಂತ ರೂಲ್ಸ್ ಮಾಡ್ತಿದ್ದಾರೆ. ಇದರಿಂದ ಒಂದು ಸ್ವಲ್ಪ ಕ್ರೈಮ್ಸ್ ಏನಾದರೂ ಕಡಿಮೆ ಆಗ್ಬೋದು ಅಂತ ಅನ್ಸುತ್ತಾ? ಅಂದರೆ ಏನಾದರೂ ಬದಲಾವಣೆ ಕಾಣಿಸುತ್ತೆ ಅಂತ ಅನ್ಸುತ್ತಾ? ಆಗುತ್ತೆ, ಆದರೆ ಹೇಗೆ ಅಂತ ಹೇಳೋದು, ಕೆಲವೊಂದು ಮದುವೆ ಆಗಿದೆ ಅಂತಲೂ ಸುಳ್ಳು ಡಾಕ್ಯುಮೆಂಟು ಕೊಟ್ಟು ಇದು ಮಾಡ್ಬೋದು. ಕ್ರೈಮ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ಒಳ್ಳೆಯದು ಇದು ಮಾಡಿದ್ದು. ಮತ್ತು ಟ್ರೋಲ್ ಪೇಜಸಲ್ಲೆಲ್ಲ ಅಲ್ಲೇ ಮದುವೆ ಆಗಿಬಿಟ್ಟೆ ಹೋಗ್ಬಿಡ್ತಾರೆ, ಅದೇ ಸುಮ್ಮನೆ ಡೂಪ್ಲಿಕೇಟ್ ತಾಲಿ ಕಟ್ಕೊಂಡು ಹೋಗ್ಬಿಡ್ತಾರೆ ಅಂತೆಲ್ಲ ಹೇಳ್ತಾರೆ. ಇರ್ಬೋದು ಮೇಡಮ್, ಅದು ಅದೆಲ್ಲ ಇದ್ದೇ ಇರುತ್ತೆ. ಹೇಗೆ ಅಂತ ಹೇಳಿ ಅವ್ರೂ ಏನು ತಿಳ್ಕೊಳಕ್ಕಾಗಲ್ಲ. ID ಕಾರ್ಡ್ ತೋರಿಸಿದ್ರೆ ಸಾಕು. ಈಗೆಲ್ಲ ಏನು ಮ್ಯಾರೇಜ್ ಸರ್ಟಿಫಿಕೇಟ್ ಏನು ಕೇಳಲ್ಲ ಅಲ್ಲಿ, ಇದ್ದೇ ಇರುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.